ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರೆ. ಎಂಥ ದೊಡ್ಡ ಸುಳ್ಳಲ್ವಾ, ಆದರೆ ನಾವು ಹಾಸಿಗೆನೇ ದೊಡ್ಡದು ಮಾಡ್ಕೊಂಡಿದ್ದೀವಿ. ಅದೇ UC ಮಾಸ್ಟರ್ ಪ್ಲ್ಯಾನ್. ನನ್ನ ಹೆಸರು ಕುಶಾಲು. ನಾನು ಬೆಂಗಳೂರಲ್ಲಿ ಬನಶಂಕರಿಯಲ್ಲಿದ್ದೀನಿ. ನನಗೆ 3 years ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ವಾಷಿಂಗ್ ಮಿಷಿನ್ ರಿಪೇರಲ್ಲಿ. ಇವಾಗ 1 yearಯಿಂದ ನಾನು ಅರ್ಬನ್ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದೀನಿ. ನಂದು ಡಿಪ್ಲೊಮೊ ಕಂಪ್ಲೀಟ್ ಆದಮೇಲೆ 2022ಅಲ್ಲಿ ನನಗೂ ಜಾಬ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಕೊರೋನಾ ಬಂದಿದ್ದರಿಂದ ಜಾಬು ಅಲ್ಲೂ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಮತ್ತು ಅರ್ನಿಂಗ್ಸು ಏನೂ ಇರ್ತಾ ಇರಲಿಲ್ಲ. ಮನೆ ಕಡೆ ಅರ್ನಿಂಗ್ಸು ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಪೇಪರ್ ಆಗ್ತಾಯಿದೆ ಮತ್ತು ಮಾರ್ನಿಂಗು ಮತ್ತು ಆಲ್ ಏಜೆನ್ಸಿ ನಡೆಸ್ತಾ ಇದೆ. ಅದಾದಮೇಲೆ ಲೈಕ್ ಕಾರ್ ವಾಶ್ಗೆ ಹೋಗ್ತಿದೆ. ಅದರಿಂದ ಒಂದು 15,000 ಅರ್ನಿಂಗ್ಸ್ ಆಗ್ತಿತ್ತು. ಅದು ಸಾಕಾಗ್ತಿರ್ಲಿಲ್ಲ. ನಾನು ಕಷ್ಟಪಡ್ತಾಯಿದ್ದೆ. ಆದರೆ ಯಾರು ಕಷ್ಟಪಡ್ತಾರೆ ಅವ್ರಿಗೆ ಒಳ್ಳೆ ದಾರಿ ಸಿಗುತ್ತೆ. ಅದೇ ಥರನೇ ನನಗೂ ಮಹೇಂದ್ರದಲ್ಲಿ ಜಾಬು ಆಪರ್ಚುನಿಟಿ ಸಿಕ್ತು, ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ. ಅದರಿಂದ ನನಗೆ ಈ ಮಾರ್ನಿಂಗ್ ಪಾರ್ಟ್ ಟೈಮು ಮತ್ತು ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ 2 ಕೆಲಸ ಸೇರಿ ನನಗೆ ಒಂದು 25,000 ಅರ್ನಿಂಗ್ಸ್ ಆಗ್ತಿತ್ತು 2ರಿಂದ. ನಾನು ಮಾರ್ನಿಂಗು 4 ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಮಹೇಂದ್ರಲ್ಲಿ ಕೆಲಸ ಮಾಡಿದ್ರು 25,000 ಅರ್ನಿಂಗ್ಸ್ ಮಾಡ್ತಾಯಿದ್ದೆ. ಅದರಿಂದ ಲೈಕ್ ಮನೆ ಖರ್ಚು ರೆಸ್ಪಾನ್ಸಿಬಿಲಿಟಿಯು ಜಾಸ್ತಿ ಆಗ್ತಾಯಿತ್ತು. ಅದರಿಂದ ನನಗೆ ಅದು ಸಾಕಾಗ್ತಿರ್ಲಿಲ್ಲ. ನನಗೆ ಕಷ್ಟಪಡ್ತಿದ್ದು ನೋಡಿ ನಮ್ಮ ಅಣ್ಣ ಒಬ್ಬರು ಸಜೆಸ್ಟ್ ಮಾಡಿದ್ರು ವಾಷಿಂಗ್ ಮಿಷಿನ್ನು ಯಾಕೆ ಮಾಡಬಾರ್ದು ಅಂತ, ಯಾಕಂದರೆ ಅದರಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಇದೆ ಅಂತ. ಅದಾದಮೇಲೆ ಅವ್ರದ್ದೇ ಶಾಪ್ ಇದ್ರಿಂದ ನಾನು ಅಲ್ಲೇ 6 months ಹೆಲ್ಪರಾಗಿ ಕೆಲಸ ಮಾಡಿದೆ. ನೆಕ್ಸ್ಟ್ ಇನ್ನು 1.5 year ಟೆಕ್ನಿಷಿಯನ್ ಆಗಿ ಅವ್ರ ಹತ್ರನೇ ಕೆಲಸ ಮಾಡಿದೆ. 2 years ಆಫ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅದ್ರ ಜೊತೆಗೆ ಸ್ಕಿಲ್ಸು ನಂದು ಡೆವಲಪ್ ಆಗಿತ್ತು ಚೆನ್ನಾಗಿ. ಮತ್ತು ನಾನು ಮಾರ್ನಿಂಗ್ ಪಾರ್ಟ್ ಟೈಮು ವರ್ಕ್ ಮಾಡ್ತಿದ್ದೆ, ವಾಷಿಂಗ್ ಮಿಷಿನ್ನು ವರ್ಕ್ ಮಾಡ್ತಾಯಿದ್ದೆ. ಅದರಿಂದ ನನ್ನ ಅರ್ನಿಂಗ್ಸು ಕಡಿಮೆ ಆಗ್ತಿತ್ತು, 30,000-35,000 ಆಗ್ತಾಯಿತ್ತು. ಯಾಕಂದರೆ 50% ನಮ್ಮ ಅಣ್ಣಂಗೆ ಹೋಗ್ತಿತ್ತು, 50% ನನಗೆ ಬರ್ತಾಯಿತ್ತು ವಾಷಿಂಗ್ ಮಿಷಿನಲ್ಲಿ. ನಿಧಾನಕ್ಕೆ ಅಣ್ಣನ ಶಾಪಲ್ಲಿ ಬರೋ ಕಾಲ್ಸು ಕಡಿಮೆ ಆಯಿತು. ಅದಕ್ಕೆ ಅವರು ನನಗೆ ಗೋದ್ರೇಜ್ಗೆ ರೆಫರ್ ಮಾಡಿದ್ರು, ಸರ್ವಿಸಲ್ಲಿ ಕೆಲಸ ಇದೆ ಅಂತ. ನಾನು ಗೋದ್ರೇಜ್ಗೆ ಜಾಯ್ನ್ ಆಯಿದೆ ಸರ್ವಿಸ್ಗೆ ಅಂತ. ಬಟ್ ಗೋದ್ರೇಜಲ್ಲಿ ನನಗೆ ಸೇಲ್ಸ್ಗೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಗೋದ್ರೇಜಲ್ಲಿ ವರ್ಕ್ ಮಾಡ್ತಿದ್ದಾಗ ನನಗೆ ಸೇಲ್ಸು ಮತ್ತು ಸರ್ವಿಸು ಸ್ವಲ್ಪ ಕಷ್ಟ ಆಗ್ತಿತ್ತು. ಅದರಿಂದ ನಮ್ಮ ಅಣ್ಣಂಗೆ ಹೇಳಿದ್ದಕ್ಕೆ ಅವರು ಅರ್ಬನ್ ಕಂಪ್ನಿ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಹೇಳಿದ್ರು. ಅದರಿಂದ ನನಗನ್ನಿಸ್ತು ಅರ್ಬನ್ ಕಂಪ್ನೀಲಿ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ಬೋದು ಅಂತ. ಅದಕ್ಕೋಸ್ಕರ ನಾನು ಅರ್ಬನ್ ಕಂಪ್ನಿಗೆ ಜಾಯ್ನ್ ಆದೆ. ಅರ್ಬನ್ ಕಂಪ್ನಿಗೆ ಜಾಯ್ನ್ ಆದಮೇಲೆ ಅದು ನಂದು ಲೈಫ್ ಟರ್ನಿಂಗ್ ಮೂಮೆಂಟು. ಯಾಕೆಂದರೆ ಫಸ್ಟೆಲ್ಲ ನಾನು ಬೇರೆಯವ್ರ ಕೆಳಗಡೆ ಕೆಲಸ ಮಾಡಬೇಕಾಗಿತ್ತು. ಇವಾಗ ಅರ್ಬನ್ ಕಂಪ್ನೀಲಿ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. 3-4 ಕಡೆ ಕೆಲಸ ಮಾಡಿದ್ರು ನನಗೆ 30,000-35,000 ಅರ್ನಿಂಗ್ಸ್ ಆಗ್ತಾಯಿತ್ತು. ಬಟ್ ಅರ್ಬನ್ ಕಂಪ್ನಿಗೆ ಜಾಯ್ನ್ ಆದಮೇಲೆ ಈಸಿಯಾಗಿ 50,000-60,000 ನಾನು ಈಸಿಯಾಗಿ ಅರ್ನ್ ಮಾಡ್ತಾಯಿದ್ದೀನಿ ಅರ್ಬನ್ ಕಂಪ್ನಿಯಿಂದ. ನಾನು ಕಷ್ಟಪಡ್ತಾನೇ ಇದ್ದೆ. ಯಾರು ಒಳ್ಳೆ ಮನಸ್ಸಿಂದ ಕಷ್ಟಪಡ್ತಾರೆ, ಕೆಲಸ ಮಾಡ್ತಾರೆ, ಅವ್ರಿಗೆ ಒಳ್ಳೆ ದಾರಿ ಸಿಗುತ್ತೆ. ಅದೇ ಥರ ನನಗೂ UC ಮಾಸ್ಟರ್ ಪ್ಲ್ಯಾನ್ ಅಂತ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. UC ಮಾಸ್ಟರ್ ಪ್ಲ್ಯಾನಿಂದ ನಮ್ಮಿಬ್ಬರು ಫ್ರೆಂಡ್ಸ್ನ ಜಾಯ್ನ್ ಮಾಡಿಸ್ದೆ. ಅದರಿಂದ ಅವರು ಸ್ವಲ್ಪ ಕೆಲಸ ಗೊತ್ತಿತ್ತು, ನಾನು ಸ್ವಲ್ಪ ಕೆಲಸ ಹೇಳ್ಕೊಟ್ಟು ಅರ್ಬನ್ ಕಂಪ್ನೀಲಿ ಟ್ರೈನಿಂಗ್ ಕೊಟ್ಟರು. ಅವ್ರು ಇವಾಗ ಅರ್ಬನ್ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದಾರೆ. ಅದರಿಂದ ನನಗೆ ಅರ್ನಿಂಗ್ಸು ಜಾಸ್ತಿ ಆಯಿತು. 1 monthಲ್ಲಿ 25,000 ಅರ್ನಿಂಗ್ಸು ನಂದು ಜಾಸ್ತಿ ಆಗಿದೆ. UC ಮಾಸ್ಟರ್ ಪ್ಲ್ಯಾನಿಂದ ನನ್ನ ಲೈಫ್ ಅನದರ್ ಟರ್ನಿಂಗ್ ಪಾಯಿಂಟಲ್ಲಿ ನಿಂತಿದ್ದೀನಿ. ಯಾಕೆ ಅಂದರೆ ನಾನು ಎಕ್ಸ್ಟ್ರಾ ಅರ್ನಿಂಗ್ಸ್ ಮಾಡೋಕ್ಕೆ ಯಾಕಂದರೆ ನಾನು ಸೇರಿಸಿರೋ 2 ಪಾರ್ಟ್ನರ್ಸೇ ನನಗೆ ಎಕ್ಸ್ಟ್ರಾ ಅರ್ನಿಂಗ್ಸು ಮಾಡಿಕೊಡ್ತಾರೆ. ನಾನು 50,000-60,000 ಅರ್ನ್ ಮಾಡ್ತಾಯಿದ್ದೆ, ಏನು ಕಷ್ಟಪಡ್ತಿದ್ದೆ ಅದೇ ಅದರಲ್ಲಿ. ಆದರೆ ಇವಾಗ ನಾನು 80,000-90,000 ಅರ್ನ್ ಮಾಡ್ತಾಯಿದ್ದೀನಿ. ಸೇಮ್ ಎಫರ್ಟ್ ಆಗ್ತಾಯಿದ್ದೀನಿ, ಬಟ್ ಅರ್ನಿಂಗ್ಸ್ ಜಾಸ್ತಿ ಆಗಿದೆ. ಇನ್ನೊಬ್ಬರು ಫ್ರೆಂಡು ನಾನು ಟ್ರೈನ್ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಅವ್ರನ್ನೂ ಅರ್ಬನ್ ಕಂಪ್ನಿಗೆ ಜಾಯ್ನ್ ಮಾಡಿಸ್ತೀನಿ. ಅದರಿಂದ ನನ್ನ ಅರ್ನಿಂಗ್ಸು 1 lakh ಕ್ರಾಸ್ ಆಗುತ್ತೆ. ನಾನು ಇಷ್ಟು ದಿವಸ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೆ, ಆದರೆ ಇವಾಗ ಪ್ರೌಡ್ ಫೀಲ್ ಮಾಡ್ತೀನಿ. ಯಾಕೆಂದರೆ ನಾನು ಮಾಸ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಲೈಫಲ್ಲಿ ಇವತ್ತೇನು ಅಚೀವ್ ಮಾಡಿದ್ದೀನಿ ಅದಕ್ಕೆಲ್ಲ ಕಾರಣ ನಮ್ಮ ಅಣ್ಣ. ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಅದ್ರ ಜೊತೆಗೆ ಅರ್ಬನ್ ಕಂಪ್ನಿ ಮಾಸ್ಟರ್ ಪ್ಲ್ಯಾನ್ಗೂ ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. UC ಮಾಸ್ಟರ್ ಪ್ಲ್ಯಾನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಫಸ್ಟು ನಾನು ಆವಾಗ 25,000 ಅರ್ನ್ ಮಾಡ್ತಾಯಿದ್ದೆ. ಅದು ಫಸ್ಟು
ಆದರೆ ಇವಾಗ ನಾನು ಒಂದು 1 ಲ್ಯಾಕ್ ಅಷ್ಟು ಅರ್ನ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಅರ್ಬನ್ ಕಂಪ್ನಿ.